ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈಕ್ವಿಲಿಬ್ರಿಯಂ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಕಂಪ್ಲೀಟ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಪ್ಲೇ ಲಿಸ್ಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಫುಲ್ ಚೆಕ್ಔಟ್ ಮಾಡ್ಬೋದು. ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡ್ಬೋದು. ಈಗ ಈಕ್ವಿಲಿಬ್ರಿಯಂ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಏನಂತ ಹೇಳಿದರೆ, ಫೈಂಡ್ ದ ರಿಯಾಕ್ಷನ್ ಅಟ್ ದ ಸಪೋರ್ಟ್. ಸೊ ಸಪೋರ್ಟ್ ಎ ಆ್ಯಂಡ್ ಬಿ. ಸೊ ನಮಗೆ ಯಾವ್ಯಾವ ಸಪೋರ್ಟ್ ಇರೋದು? ರೋಲರ್ ಆ್ಯಂಡ್ ಹಿಂಜ್ ಸಪೋರ್ಟ್. ಸೊ ಈ ರೀತಿ ಅಂದರೆ ಯಾವುದೇ ರೋಲರ್ಗಳು ಇಲ್ಲದೆ ನೆಲಕ್ಕೆ ಇದೆ ಅಂತ ಅಂದ್ಕೊಳ್ಳಿ. ಸೊ ನೆಲಕ್ಕಿದ್ರೆ ಡೈರೆಕ್ಟ್ ಹಿಂಜ್ ಸಪೋರ್ಟ್ ಅಂತ. ಅದೇ ಏನಾದ್ರೂ ರೋಲರ್ ಇದ್ರೆ ಸಪೋರ್ಟ್ಗಳು ಮತ್ತೆ ಅದು ಆ ರೋಲರ್ ನೆಲಕ್ಕೆ ಟಚ್ ಆಗಿದೆ ಅಂದರೆ ರೋಲರ್ ಇದ್ರೆ ರೋಲರ್ ಸಪೋರ್ಟ್ ಅಂತ ಅರ್ಥ. ಈಗ ಕೊಟ್ಟಿರುವಂತಹ ಫೋರ್ಸ್ ಸಿಸ್ಟಮ್ನ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬಿಡಿಸ್ಬೇಕು. ಏನು ಬರೀಬೇಕು? ಫ್ರೀ ಬಾಡಿ ಡಯಾಗ್ರಾಮ್ ಸ್ಟೆಪ್ 1. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರೆದಾಗ ರಿಯಾಕ್ಷನ್ಸ್ಗಳನ್ನ ಬರಿಬೇಕಾಗ್ತದೆ. ಸೊ ರಿಯಾಕ್ಷನ್ಸ್ ಅಂದ್ರೆ ಏನಾಗುತ್ತೆ? ಇದೊಂದು ಬೀಮ್ ಅಂತ ಅನ್ಕೊಳ್ಳಿ. ಮೊದಲನೇ ಸಪೋರ್ಟ್ ಯಾವುದು? ಎ. ಸೊ ಎ ಏನ್ ಮಾಡುತ್ತೆ? ಎರಡು ರಿಯಾಕ್ಷನ್ಸ್ಗಳನ್ನ ಕೊಡುತ್ತೆ. ಏನಕ್ಕೆ? ಇದು ಹಿಂಜ್ ಸಪೋರ್ಟ್. ಹಿಂಜ್ ಸಪೋರ್ಟ್ ಏನ್ ಮಾಡುತ್ತೆ? ಎರಡು ರಿಯಾಕ್ಷನ್ಗಳನ್ನ ಕೊಡುತ್ತೆ. ಒಂದು ವರ್ಟಿಕಲ್ ರಿಯಾಕ್ಷನ್ ಆರ್ ಎ ವಿ. ಆರ್ ಎ ರಿಯಾಕ್ಷನ್ ಅಟ್ ಎ ವರ್ಟಿಕಲ್ ಇದು. ಸೊ ಆರ್ ಎ ವಿ. ಮತ್ತೆ ಇನ್ನೊಂದು ಯಾವ್ದು ಕೊಡುತ್ತೆ? ಆರ್ ಎ ಎಚ್. ಸೊ ರಿಯಾಕ್ಷನ್ ಅಟ್ ಎ ಹಾರಿಜಾಂಟಲಿ. ಈಗ ರಿಯಾಕ್ಷನ್ ಅಟ್ ಹಾರಿಜಾಂಟಲಿ, ರಿಯಾಕ್ಷನ್ ಅಟ್ ಎ ವರ್ಟಿಕಲಿ, ಎರಡು ರಿಯಾಕ್ಷನ್ಸ್ಗಳನ್ನ ಕೊಡುತ್ತೆ. ಯಾವುದು? ಹಿಂಜ್ ಸಪೋರ್ಟ್. ಅದೇ ರೋಲರ್ ಸಪೋರ್ಟ್ ಏನ್ ಮಾಡುತ್ತೆ? ಕೇವಲ ಒಂದೇ ಒಂದು ರಿಯಾಕ್ಷನ್ ಅನ್ನ ಕೊಡುತ್ತೆ. ಅದು ಯಾವುದು? ಆರ್ ಬಿ. ಸೊ ಎಲ್ಲ ರಿಯಾಕ್ಷನ್ಗಳು ಆ ಬೀಮ್ ಕಡೆಗೆ ಬರಬೇಕು, ಯಾವುದು ಹೊರಗಡೆ ಹೋಗಂಗಿಲ್ಲ, ಆ ಬೀಮ್ ಕಡೆಗೆ ಬರಬೇಕು. ಈಗ ಇನ್ನು ಉಳಿದಿರುವಂತದ್ದು ಯಾವುದು? 4 ಕಿಲೋ ನ್ಯೂಟನ್. 4 ಕಿಲೋ ನ್ಯೂಟನ್. ಪ್ರತಿಯೊಂದು ಫೋರ್ಸ್ ಸಿಸ್ಟಮ್ಗಳಲ್ಲಿರುವಂತಹ ಸಪೋರ್ಟ್ ಅಥವಾ ಫೋರ್ಸಸ್ಗಳನ್ನ ನಾವೇನ್ ಮಾಡಬೇಕು? ಪಾಯಿಂಟ್ ಫೋರ್ಸ್ ಅಥವಾ ರಿಯಾಕ್ಷನ್ಸ್ಗಳಾಗಿ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಬರೀಬೇಕು. ಈಗ ಇನ್ನೊಂದು ಯಾವ್ದು ಇರೋದು? 8 ಕಿಲೋ ನ್ಯೂಟನ್. 8 ಕಿಲೋ ನ್ಯೂಟನ್ ಅಟ್ ಆನ್ ಆಂಗಲ್ 30 ಡಿಗ್ರಿ. ಇದು ಯಾವುದಿದು? ಇದು ಇನ್ಕ್ಲೈನ್ಡ್ ಫೋರ್ಸ್ ಅಂತ ಕರೀತಾರೆ. ಸೊ ಇನ್ಕ್ಲೈನ್ಡ್ ಫೋರ್ಸ್ ಅಂದ್ರೇನು? ಒಂದು ಸ್ಪೆಸಿಫೈಡ್ ಆಂಗಲ್ ಅಲ್ಲಿ ಬೆಂಡ್ ಆಗಿರುತ್ತೆ. ಸೊ ಬೆಂಡ್ ಆಗಿರುವಂತಹ ಫೋರ್ಸ್ ಸಿಸ್ಟಮ್ ಏನಂತ ಕರಿತೀವಿ? ಇನ್ಕ್ಲೈನ್ಡ್ ಫೋರ್ಸ್ ಸಿಸ್ಟಮ್ ಅಂತ ಕರಿತೀವಿ. ಇವಾಗ ಏನಾಗಿದೆ? ಈ ಇನ್ಕ್ಲೈನ್ಡ್ ಫೋರ್ಸ್ ಸಿಸ್ಟಮ್ ನಾನು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ನಾನು ರಿಸಾಲ್ವ್ ಮಾಡಬೇಕು. ಸೊ ರಿಸಾಲ್ವ್ ಮಾಡೋದಕ್ಕೆ ಒಂದು ಹಾರಿಜಾಂಟಲ್ ಮತ್ತೆ ಇನ್ನೊಂದು ವರ್ಟಿಕಲ್ ಫೋರ್ಸ್ ಆಗಿ ರಿಸಾಲ್ವ್ ಮಾಡಬೇಕು. ಏನಕ್ಕೆ? ಮುಂದೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಇವಾಗ ಯಾವ ಕಡೆ ಡೈರೆಕ್ಷನ್ ಇರೋದು? ಈ ಕಡೆ. ಸೊ ಏನ್ ಮಾಡಬೇಕು? ನಾವು ಕೂಡ ಅದೇ ಕಡೆ ಡೈರೆಕ್ಷನ್, ಎರಡು ಕೂಡ್ಕೊಂಡು ಕೆಳಗಡೆ ಬರುತ್ತೆ. ಆ ರೀತಿ ನಾವು ಡೈರೆಕ್ಷನ್ ಅನ್ನ ಕೊಡಬೇಕು. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋದು ಹೇಗೆಂದ್ರೆ, ವರ್ಟಿಕಲ್ ಫೋರ್ಸ್ ಯಾವ್ದಿರೋದು? ವರ್ಟಿಕಲ್ ಫೋರ್ಸಸ್ ಕೆಳಗಡೆ ಬರ್ತಿದೆ. ಸೊ ವರ್ಟಿಕಲ್ ಫೋರ್ಸಸ್ಗೆ ನಾವೇನ್ ಮಾಡಬೇಕು ಅಂತಂದ್ರೆ, ಫೋರ್ಸ್ ನ ಬರೀರಿ ಫಸ್ಟ್. 8 ಕಿಲೋ ನ್ಯೂಟನ್ ಅಲ್ಲ, ಕಿಲೋ ನ್ಯೂಟನ್ ಆಮೇಲೆ ಬರ್ಕೋಣ. 8 ಸೈನ್. ವರ್ಟಿಕಲ್ ಆದ್ರೆ ಸೈನ್ ಬರೀಬೇಕು. ಡಿಗ್ರಿ ಎಷ್ಟು? 30. 8 ಸೈನ್ 30 ಡಿಗ್ರಿ. ಅದೇ ಇದಕ್ಕೆ ಏನಾಗುತ್ತೆ? 8 ಕಾಸ್ 30 ಡಿಗ್ರಿ. ಹಾರಿಜಾಂಟಲ್ ಫೋರ್ಸ್ ಅಲ್ಲಿ ಕಾಸ್ ನ ಯೂಸ್ ಮಾಡಬೇಕು, ವರ್ಟಿಕಲ್ ಫೋರ್ಸ್ ಅಲ್ಲಿ ಸೈನ್ ನ ಯೂಸ್ ಮಾಡಬೇಕು. ಕೊಟ್ಟಿದ್ದಂತ ಇನ್ಕ್ಲೈನ್ ಫೋರ್ಸ್ ನ ನಾವೇನ್ ಮಾಡಿದ್ವಿ? ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಫೋರ್ಸ್ ಆಗಿ ರಿಸಾಲ್ವ್ ಮಾಡಿದ್ವಿ. ಇವಾಗ ಈಕ್ವಿಲಿಬ್ರಿಯಂದು ಮೂರು ಸ್ಪೆಸಿಫೈಡ್ ಕಂಡೀಷನ್ಗಳಿದೆ. ಮೊದಲನೇ ಕಂಡೀಷನ್ ಏನು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೇನು? ಪ್ರತಿಯೊಂದು ಹಾರಿಜಾಂಟಲ್ ಫೋರ್ಸಸ್ಗಳು. ಹಾರಿಜಾಂಟಲ್ ಫೋರ್ಸಸ್ಗಳು ಅಂದ್ರೇನು? ಬಲಗಡೆ ಹೋಗ್ತಿರುವಂತವು ಅಥವಾ ಎಡಗಡೆ ಹೋಗ್ತಿರುವಂತಹ ಫೋರ್ಸ್ಗಳನ್ನ ನಾವು ಹಾರಿಜಾಂಟಲ್ ಫೋರ್ಸಸ್ ಅಂತ ಕರಿತೀವಿ. ಅವು ಅಷ್ಟ್ರದ್ದು ಸಮೇಷನ್ ಅಂದ್ರೆ ಎಲ್ಲದನ್ನು ಸೇರಿಸ್ಬಿಟ್ರೆ 0 ಆಗಬೇಕು. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0. ಎಫ್ ಆಫ್ ವೈ ಅಂದ್ರೇನು? ವರ್ಟಿಕಲ್ ಫೋರ್ಸಸ್ಗಳು, ಮೇಲೆ ಅಥವಾ ಕೆಳಗಡೆ ಹೋಗ್ತಿರುವಂತಹ ಫೋರ್ಸಸ್ಗಳು, ಮೇಲೆ ಅಥವಾ ಕೆಳಗಡೆ ಹೋಗ್ತಿರುವಂತಹ ಫೋರ್ಸಸ್ಗಳನ್ನ ಕೂಡಿದ್ರೆ ಸಮೇಷನ್ ಆಫ್ ಎಫ್ ಆಫ್ ವೈ ವರ್ಟಿಕಲ್ ಫೋರ್ಸಸ್ ಸಿಗುತ್ತೆ. ನೆಕ್ಸ್ಟ್ ಮೂರನೇದು ಏನಾಗುತ್ತೆ? ಮೊಮೆಂಟಮ್ ವಿಚ್ ಈಸ್ ಈಕ್ವಲ್ ಟು 0. ಸೊ ಮೊಮೆಂಟಮ್ ನ ತಗೊಂಡ್ರೆ ನೀವು ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಸ್ಪೆಸಿಫೈಡ್ ಮಾಡ್ಕೋಬೇಕು. ಇವಾಗ ಎ ಅನ್ನ ನೀವು ರೆಫರೆನ್ಸ್ ಆಗಿ ತಗೊಂತೀರಾ ಅಂತಂದ್ರೆ ಮೊಮೆಂಟಮ್ ಅಟ್ ಎ. ನೆಕ್ಸ್ಟ್ ಅದೇ ಏನಾದ್ರೂ ಬಿ ನ ನೀವು ರೆಫರೆನ್ಸ್ ಆಗಿ ತಗೊಂತೀರಾ ಅಂದ್ರೆ ಮೊಮೆಂಟಮ್ ಅಟ್ ಬಿ. ಸೊ ಮೊಮೆಂಟಮ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಯಾವುದು? ಸಮೇಷನ್ ಆಫ್ ಮೊಮೆಂಟಮ್ ಮಸ್ಟ್ ಬಿ ಈಕ್ವಲ್ ಟು 0. ಈಗ
ಎಫ್ ಆಫ್ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಏನಾಗಿರ್ಬೇಕು, ಅದು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಲ್ವಾ. ಸೊ 0 ಈಸ್ ಈಕ್ವಲ್ ಟು ಯಾವ್ಯಾವುದು ಹಾರಿಜಾಂಟಲ್ ಫೋರ್ಸಸ್ಗಳಿದೆ ನೋಡಿ, ಇಲ್ಲಿ ಒಂದು ಹಾರಿಜಾಂಟಲ್ ಫೋರ್ಸ್ ಇದೆ, ಯಾವುದು ಆರ್ ಎ ಎಚ್. ಸೊ ಆರ್ ಎ ಎಚ್ ಪ್ಲಸ್ ಏನಕ್ಕೆ ಬರದೆ ಅಂತಂದ್ರೆ ಬಲಗಡೆ ಹೋಗ್ತಿದ್ರೆ ಪ್ಲಸ್ ಬರೀರಿ, ಎಡಗಡೆ ಹೋಗ್ತಿದ್ರೆ ಮೈನಸ್ ಬರೀರಿ. ಬಲಗಡೆ ಹೋಗ್ತಿದ್ರೆ ಪ್ಲಸ್, ಎಡಗಡೆ ಹೋಗ್ತಿದ್ರೆ ಮೈನಸ್. ಸೊ ಇದೇನಾಗ್ತಿದೆ, ಆರ್ ಎಚ್ ಬಲಗಡೆ ಹೋಗ್ತಾ ಇದೆ, ಸೊ ಪ್ಲಸ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಹಾರಿಜಾಂಟಲ್ ಫೋರ್ಸ್, ಇಲ್ಲಿ 8 cos 30 ಡಿಗ್ರಿ. ಇದನ್ನ ರಿಸಾಲ್ವ್ ಮಾಡಿದ್ವಲ್ಲ ಅವಾಗ ಬಂದಿದ್ದು 8 cos 30 ಡಿಗ್ರಿ. ಯಾವ ಕಡೆ ಹೋಗ್ತಾ ಇದೆ, ಎಡಗಡೆ ಹೋಗ್ತಾ ಇದೆ. ಸೊ ಮೈನಸ್ 8 cos 30 ಡಿಗ್ರಿ. ಈಗ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, ಆರ್ ಎ ಎಚ್ ಇಸ್ ಈಕ್ವಲ್ ಟು 8 cos 30 ಡಿಗ್ರಿ. 8 cos 30. ಸೊ ಆರ್ ಎ ಎಚ್ ವ್ಯಾಲ್ಯೂ ಏನಾಗುತ್ತೆ, ಆರ್ ಎ ಎಚ್ ಇಸ್ ಈಕ್ವಲ್ ಟು 7.128. ಸೊ ಇದು ಫೋರ್ಸ್ ಸಿಸ್ಟಮ್ ಆಗಿರೋದ್ರಿಂದ, ಸಮೇಷನ್ ಆಫ್ ಫೋರ್ಸ್ ಆಗಿರೋದ್ರಿಂದ ಯಾವ್ದ್ರಲ್ಲಿ ಕೊಟ್ಟಿರೋದು ಫೋರ್ಸ್ಗಳನ್ನ ಕಿಲೋ ನ್ಯೂಟನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕಿಲೋ ನ್ಯೂಟನ್ ಅಲ್ಲಿ ನಾವು ಎಸ್ ಐ ಯೂನಿಟ್ ನ ಬರೀಬೇಕು. ಈಗ ನನಗೆ ಆರ್ ಎ ಎಚ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ. ಸಮೇಷನ್ ಆಫ್ ಎಫ್ ಆಫ್ ವೈ. ಸಮೇಷನ್ ಆಫ್ ಎಫ್ ಆಫ್ ವೈ ಅಂದ್ರೇನು, ವರ್ಟಿಕಲ್ ಫೋರ್ಸಸ್ಗಳು ಅದು 0ಗೆ ಈಕ್ವಲ್ ಆಗಿರಬೇಕು. ಸೊ ವರ್ಟಿಕಲ್ ಫೋರ್ಸಸ್ ನ ಕನ್ಸಿಡರ್ ಮಾಡಬೇಕಾದ್ರೆ ಮೇಲ್ಗಡೆ ಹೋಗ್ತಿರುವಂತಹ ಫೋರ್ಸ್ ನ ಪ್ಲಸ್ ಮತ್ತೆ ಕೆಳಗಡೆ ಹೋಗ್ತಿರುವಂತಹ ಫೋರ್ಸಸ್ಗಳನ್ನ ಮೈನಸ್ ಅಂತ ತಗೊಳ್ಳೋಣ. ಈಗ ಮೊದಲನೇದು ಯಾವುದು, ಮೇಲೆ ಹೋಗ್ತಿರೋದು ಆರ್ ಎ ವಿ. ಸೊ ಮೇಲೆ ಹೋಗ್ತಾ ಇದೆ, ಸೊ ಏನ್ ಮಾಡಬೇಕು, 0 ಇಸ್ ಈಕ್ವಲ್ ಟು ಪ್ಲಸ್ ಆಗುತ್ತೆ, ಮೇಲೆ ಹೋಗ್ತಾ ಇದ್ರೆ ಪ್ಲಸ್. ಸೊ ಆರ್ ಎ ವಿ. ನೆಕ್ಸ್ಟ್ ಇಲ್ಲಿ 8 sin 30 ಡಿಗ್ರಿ ಏನ್ ಮಾಡ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮೈನಸ್ 8 sin 30 ಡಿಗ್ರಿ. ನೆಕ್ಸ್ಟ್ ಯಾವ್ದಿದೆ, ಇಲ್ಲಿ 4 ಕಿಲೋ ನ್ಯೂಟನ್ ಏನ್ ಮಾಡ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮೈನಸ್ 4 ಕಿಲೋ ನ್ಯೂಟನ್ ಎಲ್ಲ ಕೊನೆಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಆರ್ ಬಿ. ಸೊ ಆರ್ ಬಿ ರಿಯಾಕ್ಷನ್ ಅಟ್ ಬಿ ಏನ್ ಮಾಡ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋಗ್ತಿದ್ರೆ ಪ್ಲಸ್ ಆರ್ ಬಿ. ಈಗ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, 0 ಇಸ್ ಈಕ್ವಲ್ ಟು ಆರ್ ಎ ವಿ ಮೈನಸ್ 8 sin 30, 8 sin 30 which is equal to 3.63 minus 4 plus RB. ಈಗ 0 is equal to RAV plus RB minus into minus plus ಆಗುತ್ತೆ, ಅದರ ಗ್ರೇಟರ್ ಸೈನ್ ಮೈನಸ್. ಸೊ 4 plus 3.63 ಅಂದ್ರೆ 7.63. ಈಗ ಮೈನಸ್ ಇರೋದನ್ನ ಏನ್ ಮಾಡ್ತೀನಿ, ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. 7.63 is equal to RAV plus RB. ಈಗ RAV ಮತ್ತೆ RB ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ. ಈಕ್ವೇಶನ್ 1 ಅಂತ ತಗೊಂತೀನಿ. ಈಗ ಮೊಮೆಂಟಮ್ ಮೂರನೇದು. ಸೊ ಮೊಮೆಂಟಮ್ ನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಸ್ಪೆಸಿಫೈಡ್ ಮಾಡ್ಕೋಬೇಕು. ಇವಾಗ 2 ಸಪೋರ್ಟ್ ಇದೆ, ಒಂದು ಹಿಂಜ್ ಸಪೋರ್ಟ್ ಅಥವಾ ಇನ್ನೊಂದು ರೋಲರ್ ಸಪೋರ್ಟ್. ನೀವು ಯಾವ್ದಾದ್ರು ಒಂದನ್ನ ನೀವು ತಗೋಬೇಕು. ಸೊ ನಾನು ರೆಫರೆನ್ಸ್ ಆಗಿ ಏನ ತಗೊಂಡ್ರೆ, ಒಂದೊಂದ್ಸರಿ ಅವ್ರು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ನೀವೇ ತಗೋಬೇಕು. ಸೊ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಎ. ಸೊ ವಿತ್ ರೆಸ್ಪೆಕ್ಟ್ ಟು ಎ ತಗೊಂಡಾಗ ಏನ್ ಮಾಡಬೇಕು, ಆ ಎ ಪಾಯಿಂಟ್ ಅಲ್ಲಿ ಏನಾಗ್ತಾ ಇರುತ್ತೆ, ಆ ಎ ಪಾಯಿಂಟ್ ಗೆ ಬರುವಂತಹ ಅಥವಾ ಆ ಪಾಯಿಂಟ್ ಇಂದ ಹೋಗುವಂತಹ, ಈ ಪಾಯಿಂಟ್ ಎ ಇದೆ ಅಲ್ವಾ, ಸೊ ಅವಕ್ಕೆ ಯಾವ್ಯಾವ ಫೋರ್ಸ್ಗಳು ಬರ್ತಿದ್ದೇವೆ, ಆರ್ ಎ ವಿ ಮತ್ತೆ ಆರ್ ಎ ಎಚ್. ಸೊ ಇವೆರಡರ ವ್ಯಾಲ್ಯೂ ಕೂಡ 0 ಆಗಿರುತ್ತೆ. ಸೊ ಏಕೆ ಅಂತ ನೋಡೋಣ. ಮೊಮೆಂಟಮ್ ಅಕ್ರಾಸ್ ಎ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಪ್ಲಸ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಮೈನಸ್. ಸೊ ಕ್ಲಾಕ್ ವೈಸ್ ಅಂದ್ರೆ ಏನು, ಬಲಗಡೆ ರಾಶಿ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಎಡಗಡೆ ರಾಶಿ. ಸೊ ಅಷ್ಟೇ ನೆನಪಿರಲಿ. ಈಗ ನೋಡಿ, ಆರ್ ಎ ಫಸ್ಟ್ ಆರ್ ಎ ಎಚ್ ನ ತಗೋಣ. ಸೊ ಆರ್ ಎ ಎಚ್ ಏನ್ ಮಾಡ್ತಾ ಇದೆ, ಪಾಯಿಂಟ್ ನ ಎ ಅಲ್ಲಿ ಇಟ್ಕೊಂಡ್ರೆ ಮುಂದೆ ಹೋಗ್ತಾ ಇದೆ. ಸೊ ಮುಂದೆ ಅಂದ್ರೆ ಏನು, ಈ ತರ ಟರ್ನ್ ಆಗ್ತಾ ಇದೆ, ನನ್ನ ಕೈ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಈ ಪಾಯಿಂಟ್ ನ ಫಿಕ್ಸ್ ಮಾಡ್ಕೊಳ್ಳಿ, ಮುಂದೆ ಹೋಗ್ತಾ ಇದೆ. ಸೊ ಏನಾಗ್ತಾ ಇದೆ, ಬಲಗಡೆ ತಿರುಗ್ತಾ ಇದೆ ಅಂದ್ರೆ ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಪ್ಲಸ್ ಆರ್ ಎ ಎಚ್. ನೆಕ್ಸ್ಟ್ ಇವಾಗ ಏನ್ ಮಾಡಬೇಕು, ಫೋರ್ಸ್ ನ ಬರೆದು ಮೊಮೆಂಟಮ್ ಆಗಿ, ಮೊಮೆಂಟಮ್ ಇನ್ ಫಾರ್ಮುಲಾ ಏನು, ಮೊಮೆಂಟಮ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್. ಈಗ ಎ ಇಂದ ಎ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 0. ಸೊ 0 ಆಯ್ತು. ನೆಕ್ಸ್ಟ್ ಆರ್ ಎ ವಿ ಕೂಡ ಏನಾಗುತ್ತೆ, ಆರ್ ಎ ವಿ ಏನಾಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಸೊ ಮೇಲೆ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ಆದ್ರೆ ಮೈನಸ್ ಆರ್ ಎ ವಿ ಇಂಟು ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಎ ಪಾಯಿಂಟ್ ಇಂದ ಅದೇ ಪಾಯಿಂಟ್ ಗೆ 0. ಸೊ ಅದಕ್ಕೆ ಏನ್ ಮಾಡ್ತಾರೆ,
ಯಾವ ಪಾಯಿಂಟ್ನ ರೆಫರೆನ್ಸ್ ಅಂತ ಅಂತೀವಿ ಅದರ ಪಾಯಿಂಟ್ಗೆ ಬರುವಂತಹ ಅಥವಾ ಅದರಿಂದ ಹೋಗುವಂತಹ ಫೋರ್ಸ್ಗಳನ್ನ ಝೀರೋ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ಅದು ಏನಕ್ಕೆ ಝೀರೋ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಯಾವ್ದಿರೋದು 8 sin 30. ಸೊ 8 sin 30 ವಿತ್ ರೆಸ್ಪೆಕ್ಟ್ ಟು ಎ ಏನಾಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ ನೋಡಿ. 8 sin 30 ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ರೈಟ್ ವರ್ಡ್ ರೊಟೇಷನ್ ಕ್ಲಾಕ್ ವೈಸ್ ಆಗಿದೆ. ಸೊ 8 sin 30 ಡಿಗ್ರಿ. ಡಿಸ್ಟೆನ್ಸ್ ಎಷ್ಟು, ಈ ಪಾಯಿಂಟ್ಗೆ ಇರುವಂಥ ಡಿಸ್ಟೆನ್ಸ್ ನೋಡಿ. ಸೊ ಈ ಪಾಯಿಂಟ್ ಎಷ್ಟು, 3 ಮೀಟರ್ ಇಂಟು 3. ನೆಕ್ಸ್ಟ್ 8 cos 60 ಏನಾಗ್ತಾ ಇದೆ, ಎಡಗಡೆ ಹೋಗ್ತಾ ಇದೆ. ಸೊ ಎಡಗಡೆ ಅಂದರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಏನು ಮಾಡಬೇಕು, -8 cos 30 ಡಿಗ್ರಿ ಇಂಟು ಡಿಸ್ಟೆನ್ಸ್ ಎಷ್ಟು, ಸೇಮ್ ಡಿಸ್ಟೆನ್ಸ್ ಇದೇ ಪಾಯಿಂಟಿಗೆ ಅಲ್ವಾ. ಸೊ 8 cos 30 ಇಂಟು 3. ನೆಕ್ಸ್ಟ್ 4 ಕಿಲೋ ನ್ಯೂಟನ್. ಸೊ 4 ಕಿಲೋ ನ್ಯೂಟನ್ ಇಲ್ಲೆಷ್ಟು, 3 ಮೀಟರ್ ಅಲ್ವಾ, ಇನ್ನು ಎಕ್ಸ್ಟ್ರಾ 3 ಮೀಟರ್. ಸೊ 4 ಕಿಲೋ ನ್ಯೂಟನ್ ವಿತ್ ರೆಸ್ಪೆಕ್ಟ್ ಟು ಎ ಏನಾಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಕೆಳಗಡೆ ಅಂದರೆ ಬಲಗಡೆ ಕೈ ತಿರುಗ್ತಾ ಇದೆ ನಂದು. ಸೊ ಕ್ಲಾಕ್ ವೈಸ್ ರೊಟೇಷನ್ ಪ್ಲಸ್ 4 ಇಂಟು ಡಿಸ್ಟೆನ್ಸ್ ಎಷ್ಟು, 3 ಮೀಟರ್ ಪ್ಲಸ್ 3 ಮೀಟರ್. ಸೊ ವಿಚ್ ಇಸ್ ಈಕ್ವಲ್ ಟು 6 ಮೀಟರ್. ನೆಕ್ಸ್ಟ್ ಇನ್ನು ಉಳಿದಿರುವಂಥ ಫೋರ್ಸ್ ಯಾವುದು, ರಿಯಾಕ್ಷನ್ ಅಟ್ ಬಿ. ಸೊ ರಿಯಾಕ್ಷನ್ ಅಟ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಏನಾಗ್ತಾ ಇದೆ, ಇದು ಮೇಲೆ ಹೋಗ್ತಾ ಇದೆ ಅಲ್ವಾ. ಸೊ ಮೇಲೆ ಅಂದರೆ ನನ್ನ ಕೈ ಎಡಗಡೆ ತಿರುಗ್ತಾ ಇದೆ. ಸೊ ಎಡಗಡೆ ತಿರುಗ್ತಾ ಇದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮೈನಸ್ ಆರ್ ಬಿ ಇಂಟು ಡಿಸ್ಟೆನ್ಸ್ ಎಷ್ಟು, 3 ಮೀಟರ್ ಪ್ಲಸ್ 3 ಮೀಟರ್ 6 ಪ್ಲಸ್ 2 8 ಮೀಟರ್. ಸೊ ಇವಾಗ ಇದನ್ನು ಸಾಲ್ವ್ ಮಾಡೋಣ. ಆರ್ ಎ ಎಚ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಆರ್ ಎ ಬಿ ವ್ಯಾಲ್ಯೂ ಇಂಟು 0 ಮಾಡಿದ್ರೆ ಏನೇ ಆದ್ರೂ 0 ಆಗುತ್ತೆ. ನೆಕ್ಸ್ಟ್ 8 sin 30 ಇಂಟು 3. 8 sin 30 ಇಂಟು 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 10.89. ನೆಕ್ಸ್ಟ್ ಇದಾಯಿತು. ಈಗ ಮೈನಸ್ 8 cos 30 ಇಂಟು 3 which is equal to 21.38 plus 6 4s are 24 minus RB into 8 ಏನಾಗುತ್ತೆ, 8 RB. ಇವಾಗ ನೋಡಿ ಅನ್ನೋನ್ ಯಾವುದಿದೆ, ಅನ್ನೋನ್ ಕೇವಲ ನನಗೆ RB ಮಾತ್ರ ಇದೆ. ಸೊ ಮೊಮೆಂಟಮ್ ಸಮೇಷನ್ ಏನಾಗಬೇಕು, 0ಕ್ಕೆ ಈಕ್ವೇಟ್ ಆಗಬೇಕು. ಸಾರಿ 0. ಅನ್ನೋನ್ ಏನಾಗಿದೆ, RB ಮಾತ್ರ ಅನ್ನೋನ್ ಇದೆಯಾ. ಸೊ RB ಕಂಡು ಹಿಡ್ಕೊಂಡ್ಬಿಟ್ರೆ ನಾನು ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅವಾಗ RAV ಸಿಗುತ್ತೆ. ಸೊ ಇವಾಗ ರಿಯಾಕ್ಷನ್ ಅಟ್ ಎದು ಯಾವ್ದು ಇದ್ದಿದ್ದು, ರಿಯಾಕ್ಷನ್ ಅಟ್ ಎ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಹಾರಿಜಾಂಟಲ್ ಸಿಕ್ಕಿದೆ, ಹಾರಿಜಾಂಟಲ್ ಸಿಕ್ಕಾದ್ಮೇಲೆ ವರ್ಟಿಕಲ್ ಕೂಡ ಸಿಗುತ್ತೆ, ರಿಯಾಕ್ಷನ್ ಅಟ್ ಬಿ ಕೂಡ ಸಿಗುತ್ತೆ. ಸೊ ಅವ್ರು ಹೇಳಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ಆಯ್ತು. ಈಗ 10.89 ಮೈನಸ್ 21.38 ನೆಕ್ಸ್ಟ್ ಪ್ಲಸ್ 24. ಸೊ ವ್ಯಾಲ್ಯೂ ಏನಾಗುತ್ತೆ, 13.51. ಸೊ ಮೈನಸ್ 8 RB. ಸೊ ಈ ಮೈನಸ್ 8 RBನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ 8 RB. ಈಗ ಈ 8ನ ಏನ್ ಮಾಡಿ, ನನಗೆ RB ಮಾತ್ರ ಉಳಿಸ್ಕೋಬೇಕು. ಸೊ 8ನ ಕೆಳಗಡೆ ಕಳಿಸ್ತೀನಿ. ಸೊ ರಿಯಾಕ್ಷನ್ ಅಟ್ ಬಿ ಏನಾಗುತ್ತೆ, 13.51 ಡಿವೈಡೆಡ್ ಬೈ 8. ಸೊ ವ್ಯಾಲ್ಯೂ ಎಷ್ಟಾಯಿತು, 1.688. ಯಾವುದ್ರಲ್ಲಿರೋದು, ರಿಯಾಕ್ಷನ್ನ ಕಿಲೋ ನ್ಯೂಟನ್ ನೋಡಿ. ಫೋರ್ಸ್ ಸಿಸ್ಟಮ್ಗಳೆಲ್ಲ ಕಿಲೋ ನ್ಯೂಟನ್ ಅಲ್ಲಿರೋದು. ಸೊ ಕಿಲೋ ನ್ಯೂಟನ್ ಏನು ಸಿಕ್ತು ನಮಗೆ ವ್ಯಾಲ್ಯೂ, ರಿಯಾಕ್ಷನ್ ಅಟ್ ಬಿ ಸಿಕ್ತು ನಮಗೆ. ಈಗ ಸೊ ರಿಯಾಕ್ಷನ್ ಅಟ್ ಬಿ ಸಿಕ್ತು ಅಂದರೆ ಏನು ಮಾಡ್ಬೋದು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, 7.63 ವಿಚ್ ಈಸ್ ಈಕ್ವಲ್ ಟು RAV ಪ್ಲಸ್ ರಿಯಾಕ್ಷನ್ ಅಟ್ ಬಿ ಈಸ್ 1.688. ಸೊ RAV ಏನಾಗುತ್ತೆ, 7.63. ಇದನ್ನು ಈ ಕಡೆ ಸೈಡ್ ತರಿಸಿದ್ರೆ ಮೈನಸ್ 1.688. ಸೊ ಫೈನಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 7.33 ಮೈನಸ್ 1.688 5.642. ಸೊ ನೀವು ತಗೊಳ್ಳುವಂಥ ಡೆಸಿಮಲ್ ಮೇಲೂ ಕೂಡ ನಿಮ್ಮ ವ್ಯಾಲ್ಯೂ ಡಿಫರ್ ಆಗ್ತಾ ಹೋಗುತ್ತೆ. ಸೊ RAH ವ್ಯಾಲ್ಯೂ ಏನು, 7.128 ಕಿಲೋ ನ್ಯೂಟನ್. RAV ವ್ಯಾಲ್ಯೂ ಏನು, 5.642 ಕಿಲೋ ನ್ಯೂಟನ್. ನೆಕ್ಸ್ಟ್ RB ವ್ಯಾಲ್ಯೂ ಏನು, 1.688 ಕಿಲೋ ನ್ಯೂಟನ್.
ಸೊ ಒಂದನ್ನ ನೆನ್ಪಿಟ್ಕೊಳ್ಳಿ, ಹಾರಿಜಾಂಟಲ್ ಫೋರ್ಸ್ ಏನಿದೆ, ಹಾರಿಜಾಂಟಲ್ ಫೋರ್ಸ್ ಫಸ್ಟ್ ಬರ್ತಾ ಇರೋದು. ಸೊ ಅದೊಂಚೂರು ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಆರ್ ಎ ವಿ ಒಂಚೂರು ಕಡಿಮೆ ಆಗುತ್ತೆ, ಆರ್ ಬಿ ವ್ಯಾಲ್ಯೂ ದೂರ ಆಗಿರುತ್ತಲ್ವ ಈ ಪಾಯಿಂಟ್ ಇಂದ, ರೆಫರೆನ್ಸ್ ಪಾಯಿಂಟ್ ಇಂದ. ಸೊ ಏನಾಗುತ್ತೆ, ಅದು ಇನ್ನೊಂಚೂರು ಕಡಿಮೆ ಆಗುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ಆರ್ ಎಚ್ ಜಾಸ್ತಿ ಇದೆ, ಆರ್ ಎ ವಿ ಒಂಚೂರು ಕಡಿಮೆ ಆಯಿತು, ಆರ್ ಬಿ ವ್ಯಾಲ್ಯೂ ಒಂಚೂರು ಕಡಿಮೆ, ಇನ್ನೊಂಚೂರು ಕಡಿಮೆ ಆಯಿತು. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.